ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಾರ್ನಿಂಗ್ ಆಗಿದೆ. ಮಾರ್ನಿಂಗ್ ನಂದೆಲ್ಲ ಸ್ನಾನ ಆಯಿತು. ಇನ್ನು ಮಕ್ಕಳು ಮಲ್ಕೊಂಡೆ ಆಟ ಆಡ್ತಾಯಿದ್ರು. ಸೊ ಆಟ ಆಡಲಿ ಅಂತ ಅವ್ರನ್ನ ಬಿಟ್ಬಿಟ್ಟು ನಿಧಾನಕ್ಕೆ ಎದ್ದು ಸ್ನಾನ ಮಾಡಿಸೋಣ ಅಂಥೇಳಿ ಹಾಗೆ ಆಟ ಆಡಲಿ ಅಂತೇಳಿ ಬಿಟ್ಟಿದ್ದೀನಿ. ಇನ್ನು ನಾನು ಯುಗಾದಿ ಹಬ್ಬ ಸ್ಪೆಷಲ್ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ. ಅಂದರೆ 3 ಮಾವಿನಕಾಯಿ ಇತ್ತು, ಅದರಲ್ಲಿ ಒಂದು ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ, ಮಾವಿನಕಾಯಿ ಚಿತ್ರಾನ್ನ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ಹೆರೆದ್ಬಿಟ್ಟು ತುರಿದ್ಬಿಟ್ಟು ಮಾಡ್ತೀನಿ. ಸಿಪ್ಪೆ ಸಿಕ್ಕಿದ್ರೆ ಮಕ್ಕಳಿದಾರಲ್ಲ, ಸೊ ಅವ್ರು ನನ್ನ ಮಗ ಅಂತೂ ತಿನ್ನೋದಕ್ಕೆ ಇಷ್ಟಪಡಲ್ಲ ಸಿಪ್ಪೆ ಸಿಕ್ಕಿದ್ರೆ. ಸೊ ಹಾಗಾಗಿ ಸಿಪ್ಪೆ ಹೊರದ್ಬಿಟ್ಟು ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬ ಸ್ಪೆಷಲ್ ಅದೇ ಅಲ್ಲ, ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಇನ್ನು ಒಗ್ಗರಣೆಗೆ ಹೆಸರುಬೇಳೆ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಹೆಸರುಬೇಳೆ, ಉದ್ದಿನಬೇಳೆ ಯೂಸ್ ಮಾಡ್ತಾರೆ. ಸೊ ನಾನು ಹೆಸರುಬೇಳೆ ಯೂಸ್ ಮಾಡ್ತೀನಿ. ಉದ್ದಿನಬೇಳೆ ಸಮ್ಟೈಮ್ಸ್ ಸಿಗೋಲ್ಲ, ಉದ್ದಿನ ಕಾಳು ಸಿಗುತ್ತೆ, ಉದ್ದಿನಬೇಳೆ ಸಿಗೋಲ್ಲ. ಸೊ ಹಾಗಾಗಿ ಹೆಸರುಬೇಳೆ ಹಾಕ್ಕೊಂಡು ಮಾಡ್ಕೊತೀನಿ. ಇನ್ನು ಚೆನ್ನಾಗಿ ಮಾವಿನಕಾಯಿದು ನೀರಿನಂಶ ಇರುತ್ತಲ್ಲ, ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿದ್ದ ಅರಿಶಿನ ಪುಡಿ ಉಪ್ಪೆಲ್ಲ ಹಾಕ್ಬಿಟ್ಟು ಇನ್ನು ರೈಸು ಕೂಡ ಸಪ್ರೇಟಾಗಿ ಮಾಡ್ಕೊಂಡಿದ್ದೆ. ಸೊ ರೈಸ್ನ ಈಗ ಹಾಕೋತೀನಿ. ಅಂದರೆ ಈಗ ಮಿಕ್ಸ್ ಮಾಡಲ್ಲ, ಇದು ನನಗೆ 5 ನಿಮಿಷ ಮುಚ್ಚಿಟ್ಬಿಟ್ಟು ಈಗ ಚಟ್ನಿಗೆ ರುಬ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಚಟ್ನಿ ರುಬ್ಬಿ ಅದು ಆಗೋ ಅಷ್ಟರಲ್ಲಿ ಅದು ಅನ್ನ ಎಲ್ಲ ಹಾರಿರುತ್ತಲ್ಲ, ಆಮೇಲೆ ಮಿಕ್ಸ್ ಮಾಡ್ತೀನಿ. ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಅನ್ನ ಉದುದ್ರಾಗೆ ಬರುತ್ತೆ. ಸೊ ಬಿಸಿಲೇ ಅನ್ನನೂ ಬಿಸಿ ಇತ್ತು, ಗೊಜ್ಜು ಬಿಸಿ ಇದ್ದು ಕಲಿಸ್ಬಿಟ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ ಅಂತೇಳಿ ಈ ಥರ ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ. ಸೊ ಇನ್ನು ತಿಂಡಿನೂ ಬ್ರೇಕ್ಫಾಸ್ಟು ರೆಡಿ ಆಯಿತು. ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಅವ್ರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಮಕ್ಕಳದು ಎಲ್ಲ ಸ್ನಾನ ಆಯಿತು. ಇನ್ನು ಒಬ್ಬಿಟ್ಟು ಮಾಡೋಣ ಅಂಥೇಳಿ ಕಡಲೆಬೇಳೆ ಬೇಯಕ್ಕೆ ಇಟ್ಬಿಟ್ಟು, ಇನ್ನು ಪೂಜೆ ಆಗಿಲ್ಲ. ಸೊ ಕಡಲೆಬೇಳೆ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ತೋರಣ ಇನ್ನು ಹಾಕ್ಕೊಂಡಿರಲಿಲ್ಲ ನಾನು. ಒಂದು ಸೊಪ್ಪು ತಂದಿದ್ದೆ ಬೆಳಿಗ್ಗೆ ಎಲ್ಲ. ಸೊ ತೋರಣಕ್ಕೆ ರೆಡಿ ಮಾಡ್ಕೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಂತೂ ತೋರಣ ಎಲ್ಲ ಪೋಣಿಸಿದ್ದಾಯಿತು, ಕಟ್ಬಿಟ್ಟು ಈಗ ಪೂಜೆ ಮಾಡ್ಕೋಬೇಕು. ಪೂಜೆನೂ ಕೂಡ ಮಾಡಿ ಮುಗಿಸಿದ್ದಾಯಿತು. ಇನ್ನು ಬೇವು ಬೆಲ್ಲ ಎಲ್ಲ ಲೇಟ್ ಆಯಿತು. ತಿಂಡಿ ತಿಂದಮೇಲೆ ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಬಿಟ್ಟು ತಿಂದ್ಕೊಂಡು ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ಮಾಡ್ಕೊಬೇಡ ಅಂತೇಳಿ ಬಂದಿದ್ದೀನಿ. ಮಗಳು ಆಟ ಆಡ್ತಾ ಇದ್ದಾಳೆ, ಮಗ ಇದ್ದಾನಲ್ಲ ಆಟ ಆಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸಿಂಪಲಾಗಿ ತರಕಾರಿ ಏನೂ ಹಾಕ್ತಾಯಿಲ್ಲ, ಹಾಗೆಯೇ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅಂದರೆ ಬೇರೆ ಸೈಡ್ಸ್ ಇರುತ್ತಲ್ಲ, ಸೊ ಅದಕ್ಕೆ ತರಕಾರಿ ಬೇಡ ಅಂಥೇಳಿ ತರಕಾರಿ ಸ್ಕಿಪ್ ಮಾಡಿಬಿಟ್ಟು ಹಾಗೆ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಎಲ್ಲನೂ ಒಟ್ಟಿಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ಎಲ್ಲನೂ ಒಟ್ಟಿಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬಿಟ್ಟಿದ ಮೇಲೆ, ಅಂದರೆ ಕುಕ್ಕರೆಲ್ಲ ಕೂಗಿ ಬಿಸಿಲೆಲ್ಲ ಬಿಟ್ಟಮೇಲೆ ಸ್ವಲ್ಪ ಕುದಿಸ್ಬಿಟ್ರೆ ಆಗೋಗುತ್ತೆ. ಸೊ ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಕೂಗಿಸ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಬೇಳೆ ಬೆಂದಿತ್ತಲ್ಲ, ಸೊ ಕಡಲೆಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಒಬ್ಬಿಟ್ಟಿಗೆ, ಸೊ ಅದನ್ನು ಬೇರೆ ಮಾಡಿಕೊಂಡೆ. ಇನ್ನು ಅದ್ರ ನೀರು ವೇಸ್ಟ್ ಮಾಡಲ್ಲ, ಸಾಂಬಾರಿಗೆ ಹಾಕ್ತೀನಿ. ಇನ್ನು ಈ ಕಡೆ ಮಧ್ಯಾಹ್ನಕ್ಕೆ ರೈಸ್ಗೂ ಕೂಡ ಇಟ್ಕೊಂಡೆ. ಇನ್ನು ಸ್ವಲ್ಪ ಒಂದು ಕೋಸಿತ್ತು, ಸೊ ಸ್ವಲ್ಪ ಪಲ್ಯ ಮಾಡ್ಕೊಬೇಡ ಅಂಥೇಳಿ ಕೋಸ್ತು ಪಲ್ಯ ಮಾಡ್ಕೊಳಕ್ಕೆ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಕೋಸ್ತು ಪಲ್ಯ ಅಂದರೆ ಸ್ವಲ್ಪ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಡೋಣ, ಬೇಗ ಆಗುತ್ತೆ ಅಂತೇಳಿ ಕೂಗಿಸ್ತಾ ಇದ್ದೀನಿ. ಒಂದು 3 ವಿಸಿಲ್ ಕೂಗಿಸಿದ್ರೆ ಸಾಕು, ಬೆಂದಿರುತ್ತೆ. ಇಲ್ಲಾಂದ್ರೆ ಹಾಗೆ ಬೇಯಿಸೋಕೆ ಹೋಗ್ತೀನಿ ಅಂತಂದರೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ಇದು ಬೇಯ ಅಷ್ಟರಲ್ಲಿ ಈ ಕಡೆ ಪಲ್ಯಕ್ಕೆ ಏನೇನು ಬೇಕೋ ಒಗ್ಗರಣೆ ಎಲ್ಲ ಹಾಕೋತಾ ಇದ್ದೀನಿ. ಅಷ್ಟರಲ್ಲಿ ಅದು ಕೂಡ ಬಿಟ್ಟಿತ್ತು. ಇನ್ನು ಅದನ್ನು ಎಲ್ಲ ನೀರನ್ನೆಲ್ಲ ಬಸಿದ್ಬಿಟ್ಟು, ಅದ್ರ ನೀರನ್ನು ವೇಸ್ಟ್ ಮಾಡಲ್ಲ, ಸಾಂಬಾರಿಗೆ ಹಾಕಿ ಮತ್ತೆ ಇನ್ನೊಂದು 2 ಸತಿ ಕುದಿಸ್ತೀನಿ. ಸೊ ಅಂತೂ ಪಲ್ಯನೂ ಕೂಡ ರೆಡಿ ಆಯಿತು. ಇನ್ನು ಸಾಂಬಾರು ಕೂಡ ಬಿಟ್ಟಿತ್ತು. ಸೊ ಅದಕ್ಕೆ ಈ ಕೋಸಂದು ಮತ್ತು ಕಡಲೆಬೇಳೆದೆಲ್ಲ ನೀರು ಹಾಕ್ಬಿಟ್ಟು ಇನ್ನೊಂದು ಸರಿ ಕುದಿಸ್ಬಿಟ್ಟು ಈಗ ಇವ್ರಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಕೊಟ್ಬಿಡ್ತಾಯಿದ್ದೀನಿ. ಇನ್ನೂ ಒಬ್ಬಿಟ್ಟು ಮತ್ತು ಬಜ್ಜಿ ಮಾಡಬೇಕು. ಈಗ ಮಧ್ಯಾಹ್ನ ಊಟ ಟೈಮ್ ಆಯ್ತಲ್ಲ, ಸೊ ಅವರಿಗೆ ಕೊಟ್ಬಿಡ ಅಂಥೇಳಿ ಊಟಕ್ಕೆ ಕೊಟ್ಬಿಟ್ಟೆ. ಇನ್ನು ಒಬ್ಬಿಟ್ಟಿಗೆ ಊಟ ಮಾಡಿಕೊಂಡು ನಾನು ಕೂಡ ಸ್ವಲ್ಪ ಊಟ ಮುಗಿಸ್ಕೊಂಡು ಒಬ್ಬಿಟ್ಟಿಗೆ ಹೂರಣ ಎಲ್ಲ ಕಲಸಿಟ್ಬಿಟ್ಟು ಕಡಲೆಬೇಳೆನೆಲ್ಲ ರುಬ್ಕೋತಾ ಇದ್ದೀನಿ. ರುಬ್ಕೊಂಡು ಇನ್ನು ರುಬ್ಬಿದ್ದಾಯಿತು. ಇನ್ನು ಬೆಲ್ಲ ಒಂದು ರೆಡಿ ಮಾಡ್ಕೋಬೇಕು. ಬೆಲ್ಲನ ತುರಿದ್ಬಿಡ್ತಾ ಇದ್ದೀನಿ. ತುರಿದ್ಬಿಟ್ರೆ ಪೇಸ್ಟ್ ಆಗೋಗುತ್ತೆ. ಅದನ್ನು ಕುದಿಸಿ ಇದು ಮಾಡೋದಕ್ಕಿಂತ ಡಬ್ಬಲ್ ಆಮೇಲೆ ನೀರು ಹಂಗೆ ಆಗಿಬಿಡುತ್ತೆ ಹೂರಣ ಎಲ್ಲ. ಸೊ ಅದಕ್ಕೆ ಈ ಥರ ತುರಿದ್ಬಿಟ್ಟು ನೋಡಿ, ಇದು ಕಡಲೆಬೇಳೆದು ಹೂರಣ, ಇದು ಬೆಲ್ಲದ್ದು, ಎರಡು ಒಂದೇ ಥರ ಕಾಣ್ತಾ ಇದೆ. ಸೊ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಸಿ ಮಾಡಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಇನ್ನು ಹೆಸರುಬೇಳೆನೂ ನೆನೆಯೋಕೆ ಇಟ್ಟಿದ್ದೆ. ಸೊ ಹೆಸರುಬೇಳೆದು ಕೋಸಂಬರಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಸೌತೆಕಾಯಿ ಮಿಕ್ಸ್ ಮಾಡಿಲ್ಲ, ದ್ರಾಕ್ಷಿ ಇತ್ತು, ದ್ರಾಕ್ಷಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸರಿ ನೀವು ಮಾಡಿ ನೋಡಿ. ಸೌತೆಕಾಯಿ ಬದಲು ದ್ರಾಕ್ಷಿ ಹಾಕಿ ಚೆನ್ನಾಗಿರುತ್ತೆ. ಇನ್ನು ಮೆಣಸಿಕಾಯಿನೂ ಹಾಕಿಲ್ಲ, ಮಕ್ಕಳೆಲ್ಲ ತಿಂತಾರೆ ಅಂತೇಳಿ. ಇನ್ನು ಅಷ್ಟೆಲ್ಲ ಮಾಡಿಬಿಟ್ಟು ಸಂಜೆ ಆಯಿತು. ಸ್ವಲ್ಪ ರೆಸ್ಟ್ ಮಾಡಿ ಮಗಳನ್ನ ಮಲಗಿಸ್ಬಿಟ್ಟು ಸಂಜೆ ಆಯಿತು. ಈವ್ನಿಂಗು ಬಟ್ಟೆ ಎತ್ಕೊಳ್ಳೋಣ ಅಂಥೇಳಿ ಬಂದೆ. ನೋಡಿ ಈ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದರೆ, ನಮ್ಮ ಮನೆ ಹತ್ರ ಸನ್ಸೆಟ್ ಆಗಲಿ ಸನ್ರೈಸ್ ಆಗಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಲಿರೋದ್ರಿಂದ. ಸೊ ಇನ್ನು ಅದನ್ನ ಸ್ವಲ್ಪ ಹೊತ್ತು ನೋಡಿಕೊಂಡು ಬಟ್ಟೆ ಎಲ್ಲ ಎತ್ಕೊಂಡು ಇನ್ನು 6 o'clock ಆಯಿತು. ಇನ್ನು ಒಬ್ಬಿಟ್ಟು ಮಾಡಬೇಡ ಅಂಥೇಳಿ ಹೂರಣ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ,
ಸೊ ಹಿಟ್ಟೆಲ್ಲ ಕಲಸಿದ್ನಲ್ಲ ಈಗ ಮೆತ್ತಿಯಾಗಿರುತ್ತೆ ಅಂತೇಳಿ ಈಗ ತಡ್ತಾಯಿದ್ದೀನಿ. ಒಬ್ಬಿಟ್ಟನ್ನು ನನಗೆ ಸ್ಟಾರ್ಟಿಂಗಲ್ಲಿ ನನಗೂ ನಿಜವಾಗ್ಲೂ ಕೂಡ ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ಹೆಂಗೆಂಗೋ ಬರ್ತಾಯಿತ್ತು. ಈಗ ಬರ್ತಾ ಬರ್ತಾ ಪರ್ಫೆಕ್ಟ್ ಆಗಿದ್ದೀನಿ, ನೀಟಾಗಿ ತಡ್ತೀನಿ, ಎಷ್ಟು ತೆಳ್ಳಗೆ ಬೇಕಾದರೂ ತಡ್ತೀನಿ, ಹಾಗಾಗಿದೆ. ನಿಜವಾಗ್ಲೂ ಒಬ್ಬಿಟ್ಟು ಮಾಡೋದು ಅಂದ್ರೆ ಅಯ್ಯೋ ಯಾರಪ್ಪ ಒಬ್ಬಿಟ್ಟು ಮಾಡ್ತಾರೆ ಅಂತೇಳಿ ಹೊರಗಡೆ ತರಿಸ್ಕೊಂಡು ತಿಂತಾಯಿದ್ದೆ. ಈ ಸರಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು, ಒಬ್ಬಿಟ್ಟು ತೆಳ್ಳಗೆ ನೀಟಾಗಿ ಬಂತು. ಇನ್ಮೇಲೆ ಹೊರಗಡೆ ತರಿಸೋದೆಲ್ಲ ನಿಲ್ಲಿಸ್ಬಿಟ್ಟು ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ತುಂಬಾ ಖುಷಿ ಆಯಿತು ನನಗಂತೂ. ಎಷ್ಟು ನೀಟಾಗಿ ಬಂತು ಅಂದರೆ ಒಬ್ಬಿಟ್ಟು ನನಗೆ ಖುಷಿ ಆಯಿತು. ಇನ್ನು ಉಳಿದಿದ್ದು ಒಬ್ಬಿಟ್ಟನ್ನೆಲ್ಲ ತಟ್ಬಿಟ್ಟು ಲಾಸ್ಟಿಗೆ ಏನು ಒಂದು 10ರಿಂದ 12 ಆಗಷ್ಟೇ ಒಬ್ಬಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದರೆ ನನಗೆ ನೀಟಾಗಿ ಬರ್ತಿರಲಿಲ್ವಲ್ಲ, ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂಥೇಳಿ ಸ್ವಲ್ಪ ಕಲಿಸ್ಕೊಂಡಿದ್ದೆ. ಇನ್ನು ಒಬ್ಬಿಟ್ಟೆಲ್ಲ ಮಾಡಿಬಿಟ್ಟು ಮಗಳ ಜೊತೆ ಟೈಮೇ ಸ್ಪೆಂಡ್ ಮಾಡಿರಲಿಲ್ಲ ಈ ಬಿಸಿಲಿ. ಸೊ ಹಾಗಾಗಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಬಂದೆ. ಇನ್ನು ಸ್ವಲ್ಪ ಬಜ್ಜಿ ಅಷ್ಟೇ ಮಾಡಬೇಕು, ಅದನ್ನು ಊಟ ಟೈಮ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅದು ಇದು ಹೇಳಿಕೊಟ್ಟು ಆಟ ಆಡಿಸ್ತಾ ಇದ್ದೆ. ಇನ್ನು ನೈಟು ಅಡುಗೆ ಮಾಡಬೇಕಾದ್ರೆ ಬಜ್ಜಿಗೆ ಹಾಕೋಣ ಅಂಥೇಳಿ. ಇನ್ನು ನೋಡಿ ಮಗಳು ಅವಳಿಗೆ ಪಾರ್ಕ್ ಕರ್ಕೊಂಡೋಗ್ಬೇಕಂತೆ, ಪಾರ್ಕ್ ಕರ್ಕೊಂಡೋಗು ಅಂತೇಳಿ ತುಂಬಾ ಹಠ ಮಾಡ್ತಾಯಿದ್ಲು. ಹೆಂಗೋ ಸಮಾಧಾನ ಮಾಡಿದೆ. ಇನ್ನು ಮಗನೂ ಒಬ್ಬಿಟ್ಟು ಹಾಕೊಡು ಅಂತ ಹೇಳ್ದೆ, ಅವನಿಗೂ ಒಬ್ಬಿಟ್ಟು ಹಾಕೊಟ್ಬಿಟ್ಟು ಮಗಳು ತುಂಬಾ ಹಠ ಮಾಡ್ತಿದ್ಲು ಪಾರ್ಕ್ ಅಂಥೇಳಿ ಹೆಂಗೋ ಸಮಾಧಾನ ಮಾಡಿಬಿಟ್ಟು ಅವಳಿಗೂ ಒಬ್ಬಿಟ್ಟು ತಿನ್ಕೋ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಒಬ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಅವಳು ತಿಂತೀನಿ ಅಂದ್ಲು, ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಟ್ಟಿದ್ದೀನಿ, ತಿಂತಾಳೆ. ಇಬ್ಬರು ಅವರಣ್ಣ ತಿಂತಾ ಇರೋದ್ರಿಂದ ಅವಳು ಕೂಡ ತಿಂತಾಳೆ. ಇನ್ನು ನಾವು ಮಾಡಿದ್ದನ್ನು ಮಕ್ಕಳು ಖುಷಿ ಪಟ್ಟು ತಿಂದರೆ ಅದೇ ಅಲ್ಲ ತುಂಬ ಖುಷಿ. ಯಾರಾದರೂ ಸರಿ ಮಾಡಿ ತಿಂದರೆ ನಮಗೂ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ, ಖುಷಿ ಆಗುತ್ತೆ. ಇನ್ನು ಅವ್ರು ತಿಂತಾ ಇದ್ರಲ್ಲ ಅಂಥೇಳಿ ಬಜ್ಜಿ ಹಾಕೋಣ ಅಂಥೇಳಿ ಬಂದೆ. ಇನ್ನು ಅವಳು ಅರ್ಧಂಬರ್ಧ ತಿಂದ್ಬಿಟ್ಟು ಬಂದು ಇಲ್ಲಿ ಬುಕ್ ಹಿಡ್ಕೊಂಡು ಮೊಬೈಲಲ್ಲಿ ಪೇಂಟ್ ನೋಡ್ತಿದ್ಲಲ್ಲ, ಸೊ ಪೇಂಟ್ ತಾನು ಮಾಡ್ತೀನಿ ಅಂದ್ಲು. ಅವ್ರ ಅಣ್ಣ ಏನೋ ಬುಕ್ ಕೊಟ್ಟಿದ್ದಾನೆ, ಸೊ ಆ ಬುಕ್ಕಿಗೆ ಪೇಂಟ್ ಮಾಡ್ತೀನಿ ಅಂತ ಸ್ಕೆಚ್ ಪೆನ್ನೆಲ್ಲ ಕೊಟ್ಟಿದ್ದಾನೆ. ಅವನು ಸ್ಕೆಚ್ ಪೆನ್ ಕೊಟ್ಟು ಕೂರಿಸಿದ್ದಾನೆ, ಏನೋ ಬಳಿತಾ ಇದ್ದಾಳೆ. ಇನ್ನು ನಾನು ಈ ಕಡೆ ಆಟ ಆಡ್ತಾ ಇದ್ದಾಳಲ್ಲ ಅಂಥೇಳಿ ಬಜ್ಜಿ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ. ಬಜ್ಜಿಗೂ ಕೂಡ ನಾನು ಮೆಣಸಿಕಾಯಿ ಯೂಸ್ ಮಾಡಿಲ್ಲ, ಯಾಕಂದರೆ ಮಕ್ಕಳು ತಿಂತಾರಲ್ಲ, ಸೊ ಹಾಗಾಗಿ ಯೂಸ್ ಮಾಡಿಲ್ಲ ನಾನು. ಬರೀ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು, ಸಾಲ್ಟ್ ಹಾಕ್ಬಿಟ್ಟು, ಕಡಲೆ ಹಸಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮಾಡಿರೋದು. ನೋಡಿ ಇವರೆಲ್ಲ ತಿಂತಾರಲ್ಲ, ಸೊ ಮೆಣಸಿಕಾಯನ್ನ ಅದು ತಿಂತಾರೆ, ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತೀನಿ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಅಂತಂದ್ಬಿಟ್ಟು ಸ್ಕಿಪ್ ಮಾಡ್ತೀನಿ. ನೋಡಿ ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಯಿದ್ಲು. ಅವಳು ಬಜ್ಜಿ ವಡೆ ಅಂದರೆ ಚೆನ್ನಾಗೇ ತಿಂತಾಳೆ, ಸೊ ಅದಕ್ಕೆ ಈರುಳ್ಳಿನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ತೀನಿ. ಅವಳು ಖುಷಿಪಟ್ಟು ತಿಂತಾಯಿದ್ಲು. ಇನ್ನು ಹಸ್ಬೆಂಡು ಮನೇಲೇ ಇದ್ರಲ್ಲ, ಸೊ ಅವರು ಕೂಡ ಬಿಸಿಲೇ ಸ್ವಲ್ಪ ಎಲ್ಲರಿಗೂ ಕೊಟ್ಬಿಟ್ಟೆ ತಿನ್ನಲಿ ಅಂತೇಳಿ. ಇನ್ನು ಉಳಿದಿದ್ದನ್ನು ಬಜ್ಜಿನೆಲ್ಲ ಮಾಡಿಟ್ಬಿಟ್ರೆ ನನಗೆ ಇನ್ನು ಮುಗೀತು, ಫೈನಲಿ ಅಡುಗೆ ಕೆಲಸ ಅನ್ನೋದೇ ಮುಗೀತು. ಇನ್ನು ಈಗ ಒಂದು 7:30 ಆಗಿದೆ. ಇನ್ನು ಉಳಿದಿದ್ದ ಟೈಮಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಇನ್ನು ನೈಟ್ ಏನಿದ್ರು 9:30 ಅಷ್ಟೊತ್ತಿಗೆ ಊಟ ಮಾಡ್ಕೋಬೇಕಷ್ಟೇ. ಅಂತೂ ಫೈನಲಿ ನಂದು ಅಡುಗೆ ಕೆಲಸ ಎಲ್ಲ ಮುಗೀತು. ನೋಡಿ ಬಜ್ಜಿ ಮಾಡಿದ್ದೆ, ಆಮೇಲೆ 8ರಿಂದ 12 ಆಗಿದೆ ಅನ್ಕೋತೀನಿ, ಒಬ್ಬಿಟ್ಟು ಲೆಕ್ಕ ಹಾಕಿಲ್ಲ, ಅಷ್ಟಾಗಿದೆ. ಇನ್ನು ಪಲ್ಯ ಮಧ್ಯಾಹ್ನ ಸ್ವಲ್ಪ ಊಟಕ್ಕೆ ಕೊಟ್ಟಿದ್ದೆ. ಇನ್ನು ಕೋಸಂಬರಿ, ಇನ್ನು ಸಾಂಬಾರು, ರೈಸು, ಇಷ್ಟೇ ನನ್ನ ಹಬ್ಬದ ಸ್ಪೆಷಲ್ ಮಾಡಿದ್ದು. ಜಾಸ್ತಿ ಏನು ಪಾಯಸ ಮಾಡಬೇಕು ಅಂದ್ಕೊಂಡಿದ್ದೆ, ಸೊ ಅದೊಂದು ಮಾಡೋಕ್ಕಾಗಲಿಲ್ಲ, ಟೈಮ್ ಸಾಕಾಗಲಿಲ್ಲ ಎಲ್ಲ ಮಾಡೋದಕ್ಕೆ. ಸ್ವಲ್ಪ ಕ್ವಾಂಟಿಟಿನೇ, ಬಟ್ ಟೈಮ್ ಅಷ್ಟೇ ಹಿಡಿಯುತ್ತಲ್ವ, ಏನೇ ಮಾಡಿದ್ರೂ ಕೂಡ ಅಷ್ಟೇ ಟೈಮ್ ಹಿಡಿಯೋದು. ಸೊ ಹಾಗಾಗಿ ಇಷ್ಟು ಮಾಡಿದ್ದಾಯಿತು. ನಾವೇ ತಿನ್ನೋದು, ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳಿಬ್ಬರೇ ಅಷ್ಟೇ, ಯಾರೂ ಇಲ್ಲ. ಸೊ ಫೈನಲಿ ಏನೋ ಒಂದು ಖುಷಿ, ಇಷ್ಟೆಲ್ಲ ಮಾಡಿದ್ದಾಯಿತು, ಹಬ್ಬದ ಮುಗೀತು ಅಂತ ಹೇಳಿ ಖುಷಿ. ಕೋಸಂಬರಿ ಅಂತೂ ನನಗಂತೂ ತುಂಬಾ ಇಷ್ಟ. ದ್ರಾಕ್ಷಿ ಹಾಕಿ ಮತ್ತು ಮೆಣಸಿನ ಪುಡಿ ಹಾಕಿದ್ದೀನಲ್ಲ, ಸೊ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿಲ್ಲ, ಮೆಣಸಿನ ಪುಡಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ಇನ್ನು ಎಲ್ಲರೂ ಈಗ ಒಬ್ಬಿಟ್ಟು ಬಜ್ಜಿ ತಿಂದಿರೋದ್ರಿಂದ ಊಟ ಅಂತೂ ಆ್ಯಸ್ ಯೂಶ್ವಲ್ ಲೇಟಾಗಿ ಮಾಡ್ತಾರೆ. ಸೊ ಈಗ ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.